ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇತ್ತೀಚೆಗೆ ಹಗಲು ದರೋಡೆ ಮಾಡ್ತಿರೋ ಮುತ್ಯಗಳ ಸಂಖ್ಯೆ ಜಾಸ್ತಿ ಆಗ್ತಾನ ಹೊಂಟೈತಿ. ಇನ್ಸ್ಟಾ ಒಳಗೆ ಜಸ್ಟ್ ಮುತ್ಯ ಅಂತ ಸರ್ಚ್ ಮಾಡಿದ್ರೆ ಸಾಕು ಸಾಲು ಸಾಲು ಚೂತ್ಯಗಳು ಬರ್ತಾ ಇದಾರ. ಲಡ್ಡು ಮುತ್ಯ, ಮಲ್ಲಿಕಾರ್ಜುನ್ ಮುತ್ಯ, ಪರಶುರಾಮ್ ಮುತ್ಯ, ರಶೀದ್ ಮುತ್ಯ, ಈರಣ್ ಮುತ್ಯ, ಗಜಾನನ್ ಮುತ್ಯ, ಇನ್ನು ಮುಕ್ಕುಳೇರೆ ಮುತ್ಯಗಳು ಅದಾರ. ಯಾರು ಇವ್ರಲ್ಲ? ಜನ ಮರಳು ಜಾತ್ರೆ ಮರಳು ಅನ್ನಂಗ ನಮ್ಮ ಜನ ಈ ಮುತ್ಯಗಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಚೂತ್ಯಾಗ ಆಡ್ತಾರ. ಈ ಚೂತ್ಯಾಗಳಿಗೆ ಜನ ನಡೆದಾಡುವ ದೇವರು ಅಂತಾರ. ನಾವು ಕೂಡ ಶಿವಕುಮಾರ ಸ್ವಾಮಿ, ಸಿದ್ದೇಶ್ವರ ಸ್ವಾಮಿ ಅಂತ ಸರಳ ಜೀವನ ನಡೆಸಿದಂತ ಪುಣ್ಯಾತ್ಮರನ್ನು ನೋಡೇವಿ. ಅವರಿಗೂ ಜನ ನಡೆದಾಡುವ ದೇವ್ರು ಅಂತಾರ. ಆದ್ರ ಅವರು ಪವಾಡ ಮಾಡಿ ನಡೆದಾಡುವ ದೇವ್ರು ಅಂತ ಅನಿಸ್ಕೊಂಡಿಲ್ಲ. ಅವರ ಸಮಾಜ ಸೇವೆಗೆ ಜನ ಆತರ ಅವ್ರನ್ನ ಕರೆಯೋದು. ಇಂಥದ್ರಾಗ ಯಾವ ಇವು ಪ್ಯಾನ್ ಹಾಕಿ ಕೈ ಹೆಟ್ಟಿ ನಿಲ್ಸಿದ್ರು ಅಂತ ಪವಾಡ ಪುರುಷನ್ ಮಾಡಿದ್ರು. ಹೆಸರು ಹೇಳ್ತಾನಂತ ಅವನು ಪವಾಡ ಪುರುಷನ್ ಮಾಡಿದ್ರು. ಹೇಳಕ್ಕಾಗಲ್ಲ, ನಮ್ ಜನ ಮುಂದ ಅವ್ರ ಹೇತ್ರು ಉಚ್ಚಿ ಹೊಯ್ದ್ರು ಅಂತ ಅವ್ರನ್ನ ಪವಾಡ ಪುರುಷನ್ ಮಾಡಿ ಗಲ್ಲಿ ಗಲ್ಲಿಗೆ ಒಬ್ಬೊಬ್ಬ ಪವಾಡ ಪುರುಷನ್ ಕುಂದರ್ಸ್ತಾರ. ಫ್ಯಾನ್ ನಿಲ್ಲಿಸಿ ಜನದ ಹಣ್ಣಿಗೆ ಧೂಳಿ ನಾಮ ಹಾಕಿ ಸೋಷಿಯಲ್ ಮೀಡಿಯಾದಾಗ ಟ್ರೆಂಡ್ ಆಗಿರೋ ಮುತ್ಯ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾದಾನ. ಆದ್ರೆ ನಿಮ್ಗೆ ಗೊತ್ತಿಲ್ದಿರೋ ಇನ್ನು ಕೆಲವು ಮುತ್ಯಗಳನ್ನ ನೋಡ್ಕೊಂಡ್ ಬರೋನು ಬರ್ರಿ. ಕಂಟಿನ್ಯೂ ನಾಟ್ಕಾಡೋ ನನ್ನ ಮಕ್ಕಳೇ ತಾನೇ ಒಳ್ಳೆಯವರು ಅನ್ಸ್ಕೊಳ್ಳೋದು. ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ. ಮಲ್ಲಿಕಾರ್ಜುನ್ ಮುತ್ಯ, ಈ ಮುತ್ಯನ ಸ್ಪೆಷಾಲಿಟಿ ಏನಂದ್ರ ಈ ಮುತ್ಯ ಕಾರ್ ಓಡಿಸ್ತಾನ, ಬೈಕ್ ಓಡಿಸ್ತಾನ, ಬರ್ಮೋಡ ಹಾಕ್ತಾನ, ಸ್ವಿಮ್ಮಿಂಗ್ ಮಾಡ್ತಾನ, ಗಿಟಾರ್ ನುಡಿಸ್ತಾನ. ಮುತ್ಯನ ಹಲ್ ನೋಡಿದ್ರ ವಿಮಲ್ಲು ಹಾಕ್ತಾನ ಅನ್ಸುತ್ತ. ನಿಂಗೆ ಯಾವ್ದ್ರಲ್ಲಿ ಹೊಡಿಬೇಕು? ಇಷ್ಟ ಅಲ್ಲ, ಮೋಟಿವೇಶನ್ ಕೊಡ್ತಾನ. ನಿಮ್ ಅಣ್ಣ ಇರೋಂಗಿರ್ತಾನ, ಹೆಂಗಸಂದ್ರಂಗಿರ್ತಾನ. ನಿಮ್ ಅಣ್ಣ ಅಂತ ಒಳ್ಳೆ ಕೆಲ್ಸ ಇರ್ತಾನ, ನೀವ್ ಕೆಟ್ಟ ಚಟ ಮಾಡಿದ್ರದಕ್ಕೆ ಇರಲ್ಲ ಎಮ್ಮೆಲೆ ಹೆಂಡತಿಗಳು. ಮೊದಲು ನೀ ವಿಮಲ್ ತಿನ್ನೋದ್ ಬಿಡು, ಆಮೇಲೆ ಬೇರೆಯವ್ರ ಕೆಟ್ಟ ಚಟದ ಬಗ್ಗೆ ಮಾತಾಡ. ತಾಳ್ಮೆ ಇರ್ಲಿ, ತಾಳ್ಮೆ ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಅವ್ರದ್ದು ಗೌರವ ಕೊಡೋದ್ರಿ, ಅವ್ರಿಗೆ ಎಷ್ಟು ಗೌರವ ಕೊಡೋದು ದೊಡ್ಡ್ರಿ. ಹೌದು, ಹಿರಿಯರಿಂದ ಕಾಲಿಗೆ ಬೀಳಿಸ್ಕೊಳ್ಳೋ ಅಷ್ಟು ಗೌರವ ಕೊಡ್ಬೇಕು. ಮುತ್ಯ, ನಿನಗೂ ಈ ಮೋಟಿವೇಶನ್ಗೂ ಸಂಬಂಧನ ಇಲ್ಲಲ್ಲ. ಗೌರವ ತಕ್ಕ ಅವ್ರು ನೀವು ದುಡ್ರಿ, ದುಡ್ಡು ತಕ್ಕ ಅವ್ರು ಕೊಡ್ತಾರ. ಖುಷಿಯಾಗಿ ಹ್ಯಾಪಿಯಾಗಿ ಎಲ್ಲರ ಜೊತೆ ಸಂತೋಷ ಚೆನ್ನಾಗಿ ಹ್ಯಾಪಿಯಾಗಿ ನಕ್ಕಂತರಿ. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಈ ಮುತ್ಯನ ಪವಾಡ ಏನು ಅಂತ ಕೇಳಿದ್ರೆ, ಮುತ್ಯ ಯಾರನ್ನಾರ ನೋಡಿದ್ ಗುಟ್ಲಿ ಅವ್ರ ಹೆಸರು ಹೇಳ್ತಾನ. ಎಲೆಕ್ಷನ್ ಯಾರು ಗೆಲ್ತಾರ ಅಂತಾನೂ ಹೇಳ್ತಾನ. 2023 ವಿಧಾನಸಭಾ ಚುನಾವಣೆ ಇದ್ದಾಗ ಬಾಬುರಾವ್ ಚುಂಚನಗಿರಿ ಅವರಿಗೆ ನೀವು ಎಲೆಕ್ಷನ್ ಗೆಲ್ತೀರಿ, ನೀವು ಗೆಲ್ಲಿಲ್ಲ ಅಂದ್ರೆ ನಾ ಪವಾಡನ ಮಾಡಲ್ಲ, ಈ ಗದ್ದಿಗಿನ ಬಿಟ್ಟು ಬಿಡ್ತಾನೆ ಅಂತ ಮಾತು ಕೊಟ್ಟಿರ್ತಾರ. ಈಗೆಲ್ಲ ಹಳ್ಳಿ ಕೆಜಿ ನನಗೆ ಗೆದಿಸ್ಬೇಕು ಮುತ್ಯ, ಗೆದಿಸ್ಬೇಕೀಗ. ಅದು ನಿನ್ ಸೀಟ್ ಅಲ್ಲ, ಅದು ನಿನ್ ಸೀಟ್ ಅಲ್ಲ, ಅದು ನನ್ ಸೀಟ್ ಅದ. ನಂದು ನೀ ಯಾವಾಗ ಮೇರ್ಲಿಲ್ಲ ಅಂದ್ರೆ ಇಲ್ಲ ಕೂಡ ನಾ ಬಿಡು. ಆಯ್ತು ಮತ್ತೆ ಆಯ್ತು ಮುತ್ಯ ಟಾಪರ್ ಕೊಡ್ತೀನಿ, ಆಗ್ಲಿಲ್ಲ ಅಂದ್ರೆ ಇಲ್ಲಿ ಕೂಡಲೇ ಬಿಟ್ಬಿಡ್ತ. ಆದ್ರ ಅವ್ರು ಎಲೆಕ್ಷನ್ಯಾಗ ಹೀನಾಯವಾಗಿ ಸೋಲ್ತಾರ. ಆದ್ರೆ ಮುತ್ಯ ಮಾತು ಕೊಟ್ಟಂಗ ಗದ್ಗಿನೂ ಬಿಡ್ಲಿಲ್ಲ, ಇವನ್ ಬಿಸ್ನೆಸ್ಸು ಬಿಡ್ಲಿಲ್ಲ. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮ್ಮಕ್ ಸಾಧ್ಯನಾ? ಆಮೇಲೆ ಇದು ಆಗಕ್ ಸಾಧ್ಯನಾ? ಇದನ್ನ ಪತ್ರಕರ್ತ ಅಂತ ಹೇಳ್ಕೊಂಡ್ ತಿರ್ಗಾಡೋ ಶಕ್ತಿಕುಮಾರ್ ಅನ್ನೋರು ಮಲ್ಲಿಕಾರ್ಜುನ್ ಮುತ್ಯಾಗ ಇದನ್ನ ಪ್ರಶ್ನೆ ಮಾಡ್ತಾರ. ಒಂದು ಪ್ರಶ್ನೆ ಕೇಳ್ತೀನಿ. ಮಲ್ಲಿಕಾರ್ಜುನ್ ಮುತ್ಯ ಅವರೇ, ನೀವು ದೈವ ಸಂಬೋಧರಾಗಿದ್ರೆ, ನಡೆದಾಡುವ ದೇವರಾಗಿದ್ರೆ, ನಾನು ಕೇಳುವ 2 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಬೇಕು. ನೋಡ್ರಿ ಮಲ್ಲಿಕಾರ್ಜುನ್ ಮುತ್ಯ ಅವರೇ, 2024ಕ್ಕೆ ಯಾರಾಗ್ತಾರೆ ಭಾರತ ದೇಶದ ಪ್ರಧಾನಮಂತ್ರಿ? ನೀವು ಹೇಳ್ಬೇಕು. 2024ಕ್ಕೆ ಯಾವ ಪ್ರಧಾನಮಂತ್ರಿ ಆಗ್ತಾರ? ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಇಲ್ಲ ಅದನ್ನು ಹೇಳ್ಬೇಕು. ಮತ್ತೆ ನನ್ನ ಇನ್ನೊಂದು ಪ್ರಶ್ನೆ, ನಾನು ಯಾವಾಗ ಸಾಯ್ತೀನಿ ಅದನ್ನು ಕೂಡ ನೀವು ಹೇಳ್ಬೇಕು. ನಾನು ಇವರೆಲ್ಲ ಪ್ರಶ್ನೆ ಮಾಡಿದ್ ನೋಡಿ ಒಳ್ಳೆ ಪತ್ರಕರ್ತ ಬಿಡು ಅಂತ ಅನ್ಕೊಂಡೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಸಡನ್ಲಿ ಮುತ್ಯನ ಬಗ್ಗೆ ಪಾಸಿಟಿವ್ ವಿಡಿಯೋ ಬಂದ್ವು. ಅದು ಸುಮ್ನೆ ಹೇಳಿಲ್ಲ, ಸ್ಟಿಂಗ್ ಆಪರೇಷನ್ ಮಾಡಿ ಅವ್ರು ಮಾಡೋ ಪವಾಡ ಎಲ್ಲ ಖರೆ ಐತಂತ ಪ್ರೂವ್ ಆಗತ್ಲೆ ಈ ತರ ಪಾಸಿಟಿವ್ ವಿಡಿಯೋ ಮಾಡಿದ್ರಂತೆ. ಸಂಗತಿ ಐತಿ, ಮುತ್ಯಾರ ಬಲ್ಲಿ ಏನ್ ಪವಾಡ ಐತಿ ನೋಡೋಣ ಬರ್ರಿ. ನಾನು ಕೂಡ ಸ್ಟಿಂಗ್ ಆಪರೇಷನ್ ಮಾಡಕತ್ತೀನಿ. ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಏನ್ ಸ್ಟಿಂಗ್ ಆಪರೇಷನ್ ಇರ್ಬೋದು ಅಂತ ನೋಡ್ದೆ. ಮುತ್ಯ ಇದ್ದಲ್ಲಿ ಹೋಗ್ತಾನ, ಹೊರಗಿಂದ ವಿಡಿಯೋ ಮಾಡ್ತಾನ, ಒಳಗ ಮುತ್ಯಾನಂತಲ್ಲಿ ಹೋಗಿ ಮಾತಾಡ್ಕೊಂಡು ಹೊರಗ್ ಬಂದ್ ಮುತ್ಯನ ಬಗ್ಗೆ ಒಳ್ಳೇದ್ ಹೇಳಕ್ ಚಾಲೂ ಮಾಡ್ತಾನ. ಮಲೈ ಮುತ್ಯ ಯಾರಿಗೆ ಟೈಮ್ ಕೊಟ್ಟರು ಗೊತ್ತಿಲ್ಲ, ನನಗೆ 1.5 ತಾಸು ನಾನು ಕೂತು ಪ್ರಶ್ನೆ ಮಾಡಿದೆ. ಅವ್ರು ನಿಮ್ಗೆ ನೋಡಿದ ತಕ್ಷಣ ನಿಮ್ದು ಏನ್ ಸಮಸ್ಯೆ ಐತೆ ಅವ್ರು ಹೇಳಿ ಹೇಳ್ತಾರ. ಅದು ನನಗೂ ಅನುಭವ ಆಗಿದೆ. ಬಹಳಷ್ಟು ಜನ ಹೇಳ್ತಿದ್ರು, ಹಿಂಗ್ರಿ ಮಲೈ ಮುತ್ಯ ಹಂಗ್ರಿ ಅಂತ ಹೇಳಿ. ನಾನು ಬಹಳಷ್ಟು ನಾನು ಇಲ್ಲಿ ಬಂದು ಅನುಭವ ತಗೊಳ್ಳದೆ ನಾನು ವಿಡಿಯೋ ಮಾಡಿದ್ರೆ ನನ್ನ ತಪ್ಪು. ಬೆಲ್ಲಿಲ್ಲಾರೆ ಇದು ಇರಂಗಿಲ್ಲ. ಹಂಗ ಮಲೈ ಮುತ್ಯ ನಿಸ್ವಾರ್ಥದ ಸೇವೆ ಮಾಡ್ಲಾತ. ನಾನು ಕೇಳಿದೆ, ನಿಮ್ಗೆ ಏನು ಆಸೆ ಆಕಾಂಕ್ಷೆ ಹೇಳಿ, ನನಗೆ ಏನು ಬೇಡಪ್ಪ, ಯಾರು ದುಡ್ಡು ಕೊಟ್ಟರು ದುಡ್ಡು ತಗೊಳಂಗಿಲ್ಲ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ.
ಹಿಂಗಿದ್ದಿದ್ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಆ ಮುತ್ಯಾನ್ ಜೋಡಿ 1.5 ತಾಸು ಮಾತಾಡಿದ್ರಂತ, ಅದು ಸ್ಟಿಂಗ್ ಆಪರೇಷನ್ಯಾಗ. ಆದ್ರ ಸ್ಟಿಂಗ್ ಆಪರೇಷನ್ ಮಾಡಿದವ್ರ ಕಡೆ ಮುತ್ಯಾನ್ ಜೋಡಿ 1.5 ತಾಸು ಮಾತಾಡಿದ್ರಾಗ ಒಂದು ವಿಡಿಯೋ ಕ್ಲಿಪ್ಪು ಇಲ್ಲ. ಇದನ್ನ ಸ್ಟಿಂಗ್ ಆಪರೇಷನ್ ಅಂದ್ರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನನ್ನ ಪ್ರೀತಿಯ ಪತ್ರಕರ್ತರಾದ ಶಕ್ತಿ ಕುಮಾರ್ ಅವರೇ, ಮೊದಲು ಸ್ಟಿಂಗ್ ಆಪರೇಷನ್ದು ಮೀನಿಂಗ್ ತಿಳ್ಕೊಂಬರ್ರಿ. ಮೈಕ್ ಹಿಡ್ಕೊಂಡ್ ಗುಡ್ಲೆ ಎಲ್ಲರೂ ಪತ್ರಕರ್ತರಾಗಲ್ಲ. ಈ ಮುತ್ಯಾನಿಂದ ಯಾವಾಗಲೂ ಒಂದಿಷ್ಟು ಚಪ್ಪರಿ ಸ್ಟೂಡೆಂಟ್ಗಳು ಇರ್ತಾವ. ಮುತ್ಯ ಎಲ್ಲ ಹೋದ್ರು ಜೈಕಾರ ಹಾಕಿ ವಿಡಿಯೋ ಮಾಡಿ ಅದಕ್ಕೊಂದು ಸಾಂಗ್ ಕುಂದಿರ್ಸಿ ಸೋಷಿಯಲ್ ಮೀಡಿಯಾದಾಗ ಅಪ್ಲೋಡ್ ಮಾಡ್ತಾರ. ಒಟ್ ಅವನ ಬಗ್ಗೆ ಹೆವಿ ಬಿಲ್ಡಪ್ ಕೊಟ್ಟು ಇವನ ಹತ್ರ ಬಂದ್ರೆ ಎಲ್ಲಾನು ಪರಿಹಾರ ಸಿಗುತ್ತ ಅನ್ನೋ ತರ ವಿಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಾಗ ಅಪ್ಲೋಡ್ ಮಾಡತ್ಲೆ ನಮ್ ಜನ ಗೊತ್ತಲ್ಲ, ಒಂದ್ ಕುರಿ ಬ್ಯಾ ಅಂದ್ರೆ ಎಲ್ಲಾ ಕುರಿನು ಬ್ಯಾ ಅನ್ನಂಗ ಈ ಚೂತ್ಯಾಗಳಿಗೆ ಮರಳಾಗತ್ತಾರ. ನನ್ನ ಪ್ರಕಾರ ಇವ್ರ ಭವಿಷ್ಯಗಳು ಹೆಂಗ್ ವರ್ಕ್ ಆಗ್ತಾವಂದ್ರ, ಈಗ ನಮ್ಮ ಮನ್ಯಾಗ ಒಂದೇನೋ ಕರೆಂಟ್ ಪ್ರಾಬ್ಲಮ್ ಆಗೈತಿ ಅನ್ಕೋರಿ, ನಾವ್ ಏನ್ ಮಾಡ್ತೇವಿ, ತಡಿ ನಾವು ಒಂದ್ ಸಲ ಟ್ರೈ ಮಾಡೋಣ ಅಂತೇಳಿ ಏನೋ ಒಂದ್ ಮಾಡಕ್ ಹೋಗಿ ಏನೋ ಒಂದ್ ಮಾಡಿ ಕರೆಂಟ್ ಸರಿ ಆಗ್ಬಿಟ್ಟಿರುತ್ತ. ಅಲ್ಲಿಗೆ ನಮ್ಮ ಮನ್ಯಾಗ ನಾವ್ ಹೆಂಗ್ ಕಾಣಿಸ್ತೇವೆ ಅಂದ್ರೆ ಒಬ್ಬ ಸಸ್ತಾ ಎಲೆಕ್ಟ್ರಿಕಲ್ ಇಂಜಿನಿಯರ್ ತರ ಕಂಡುಬಿಡ್ತೇವಿ. ಈ ತರ ಯಾರ್ದೋ ಒಂದು ಸಮಸ್ಯೆಗ ಪರಿಹಾರ ಸಿಕ್ಕಿ ಅವರ ಪ್ರಚಾರ ಆಗಿ ಒಂದ್ ಕುರಿ ಬ್ಯಾ ಅಂದ್ರೆ ಎಲ್ಲಾ ಕುರಿನೂ ಬ್ಯಾ ಅಂದಂಗ ನಮ್ಮ ಜನ ಮುತ್ಯಾಗಳು ಕೈಯಾಗ ಚೂತ್ಯಾಗಳು ಆಗತ್ತಾರ. ನಿಮ್ಮ ಅನುಮಾನ ಸತ್ಯ ಮಹಾಪ್ರಭು. ಈ ತರ ಇವ್ ಒಬ್ನ ಅಲ್ಲ, ಬಾಳ ಜನ ನಿಮ್ ಮಾತ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಲಿ. ಅನ್ಕೋತೀನಪ್ಪ, ಆದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ. ನೆಕ್ಸ್ಟ್ ಟೈಮ್ ಇಂದ ಪರ್ಫೆಕ್ಟ್ ಆಗಿ ಮಾತಾಡ್ತೀನಿ. ಇನ್ನ ಇವ್ರ ಹೆಸರು ರಶೀದ್ ಮುತ್ಯ ಅಂತ. ಈ ಮುತ್ಯ ಗಿಡದ ಬುಡಕ ಕೂತ್ಕೊಂಡು ಒಂದ್ ನಿಂಬೆ ಹಣ್ಣ ಕಡೆ ಲುಕ್ಕು ಕೊಟ್ಟ ಹಿಂಗ ಉಫ್ ಅಂತ ಓದಿ ನಿಂಬೆ ಹಣ್ಣು ಒಗದ್ನಂದ್ರ ಅವ್ರ ಕೈಯಾಗ ಅದ ಪವಾಡ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅವನ ತಂದೆ ತಾಯಿ ವಯಸ್ಸಿನವ್ರು, ಅವ್ರನ್ನ ಅಜ್ಜ ಅಜ್ಜಿ ವಯಸ್ಸಿನವ್ರು ಬಂದು ಅವ್ರ ಕಾಲಿಗೆ ಬೀಳ್ತಾರಂದ್ರ ನೀವ ತಿಳ್ಕೊರಿ ನಮ್ಮ ಜನ ಎಷ್ಟು ಮೂಢ ನಂಬಿಕೆ ಒಳಗ್ ಮೂಣಿಗ್ ಬಿಟ್ರ ಅಂತ. ಇನ್ನ ನೆಕ್ಸ್ಟ್ ಗಜಾನನ್ ಮುತ್ಯ. ಈ ಮುತ್ಯಾನ್ ಪವಾಡ ಏನಂದ್ರ ವಾಕಿಂಗ್ ಇಂದ ಒಂದು ವಿಡಿಯೋ ಮಾಡಿ ಅದಕ್ಕೆ ಸಾಂಗ್ ಕುಂದರ್ಸಿ ಸೋಷಿಯಲ್ ಮೀಡಿಯಾದಾಗ ಅಪ್ಲೋಡ್ ಮಾಡೋದ. ಗಜಾನಂದ ಅಪ್ಪಾಜಿಯವರು ಅವನವನ ಹಾಡುಗಳರ ಯಾರು ಹಾಡ್ತಾರೋ ಮರೆಯ, ಒಂದೊಂದು ಮುತ್ತು ಕಡೆ. ಇವ್ರಿಗೆ ಅಪ್ಪಾಜಿ ಅಂತಾರ. ತಂದಿ ಹುಟ್ಟಿ ಮಂದಿಗೆ ಯಾಕೆ ಅಪ್ಪಾಜಿ ಎತ್ತಿರೋ, ಮೊದಲು ನಿಮ್ಮ ಅಪ್ಪರಿಗೆ ನೆಟ್ಟಗ ಅಪ್ಪಾಜಿ ಏನ್ರಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇಷ್ಟೇ ಅಲ್ಲ, ಇವ್ರ ಮೂಢನಂಬಿಕೆನ ಪ್ರಮೋಷನ್ ಮಾಡಕ 300-400K ಫಾಲೋವರ್ಸ್ ಇರೋ ಕ್ರಿಯೇಟರ್ಸ್ ಅಲ್ಲ, ಇವ್ರಿಗೆ ಕ್ರಿಯೇಟರ್ಸ್ ಅಂದ್ರೆ ನಿಜವಾದ ಕ್ರಿಯೇಟರ್ಸ್ಗೂ ಅವಮಾನ. ಇವರು ಕ್ರಿಂಜ್ ರೀಲ್ಸ್ ಮಾಡೋರು, ಲಿಪ್ ಸಿಂಕ್ ಮಾಡೋರು ಅಂತ ಅನ್ಬೋದು. ಶ್ರೀ ಗಜಾನಂದ ಅಪ್ಪಾಜಿ ಅವರ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಮಾಡೈತಿ. ಎಂತೆಂತ ವಿದ್ಯಾವಂತರು ದೊಡ್ಡ ದೊಡ್ಡ ರಾಜಕಾರಣಿಗಳು ಇಂಥ ಮುತ್ಯಾಗಳ ಹತ್ರ ಹೋಗಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಎಲ್ಲಾನು ಮಾಡಿ ಬರ್ತಾರ. ಅಂದ್ರೆ ಇನ್ನು ನಮ್ಮ ದೇಶದ ರಾಜಕಾರಣ ಆಗ್ಲಿ, ನಮ್ಮ ವಿದ್ಯಾವಂತ ಜನ ಇನ್ನು ಎಲ್ಲದಾರ. ನಮ್ಮ ವಿದ್ಯಾವಂತರ ಈ ತರ ಮೂಢನಂಬಿಕೆಗಳನ್ನ ನಂಬುತ್ತಾರಂದ್ರ ಇನ್ನು ಅನಕ್ಷರಸ್ಥರ ಪಾಡ ಏನಾಗಕ್ಕಿಲ್ಲ. ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ನಾನು ದೇವ್ರ ಅದಾನ ಇಲ್ಲ ಅಂತ ಹೇಳುವಷ್ಟು ದೊಡ್ಡವಲ್ಲ, ಅದು ಅವ್ರವ್ರ ಅನುಭವಕ್ಕೆ ಬಂದವ್ರಿಗೆ ಗೊತ್ತಿರುತ್ತೆ. ಸೊ ನಾನ್ ಹೇಳ್ತಾ ಇರೋದು, ನಂಬಿಕೆ ಇರ್ಲಿ, ಮೂಢನಂಬಿಕೆ ಬೇಡ. ಇಲ್ಲಿ ಯಾರು ದೇವ್ರಾಗಕ್ ಸಾಧ್ಯ ಇಲ್ಲ, ಎಲ್ಲರೊಳಗೂ ದೇವ್ರ ಅದಾನ. ನಾನು ನಂಬೋ ದೇವ್ರು ಅದು ನನ್ನ ಆತ್ಮ ಸಾಕ್ಷಿ, ನನ್ನ ಆತ್ಮ ಅದೇ ಪರಮಾತ್ಮ. ಹೂಸ್ ಬಿಟ್ಟಾರಿ ಅಪ್ಪ ಹೂಸ್ ಬಿಟ್ಟಾರಿ, ಗದ್ದಲದಾಗ ಗದ್ದಲ ಮಾಡಿ ಹೂಸ್ ಬಿಟ್ಟಾರಿ.